ಸಿಸ್ಟರ್, ನನಗೊಂದು ಸಣ್ಣ ಡೌಟ್. ನೀನು ನಿಂತಿದ್ದೆ ಅಣ್ಣ. ನೋಡೋಣ, ಮೊದಲೇ ಹೇಳ್ತಾ ಇದ್ದೀನಿ, ತಲೆಗೆ ಹುಳ ಬಿಡೋ ವಿಷಯ ಮಾತ್ರ ಹೇಳಬೇಡ. ಏನಾದರೂ ಇಂಪಾರ್ಟೆಂಟ್ ಇದ್ರೆ ಮಾತ್ರ ಹೇಳು. ಅಯ್ಯೋ ದೇವ್ರೆ ಸಿಸ್ಟರ್, ಬರೀ ಇಂಪಾರ್ಟೆಂಟ್ ಅಲ್ಲ, ವೆರಿ 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 ಇಂಪಾರ್ಟೆಂಟ್. ಅಲ್ಲ ಸಿಸ್ಟರ್, ನೀನೇನೋ ಹೇಳಬೇಡ ಅಂತ ಬೆಣ್ಣೆ ಹಚ್ಚಿದೆ, ಆದರೆ ನಿನ್ನ ಸೊಸೆ ಗೌತಮ್ ಹತ್ರ ಈ ಮೈಕ್ ವಿಷಯ ಹೇಳಲ್ಲ ಅಂತ ಏನು ಗ್ಯಾರಂಟಿ? ಮೊದಲೇ ಅವಳು ಬುರ್ನಾಸ್ ಭೂಮಿಕಾ ಶಾಕ್ ಕೊಡೋದ್ರಲ್ಲಿ ಎತ್ತಿದ ಕೈ. ಅವಳಿಗೆ ನಮ್ಮ ಮೇಲೆ ಅನುಮಾನ ಇಲ್ಲದೆ ಇರ್ಬೋದು, ಆದರೆ ಇದನ್ನು ಮಾಡಿದ್ಯಾರು, ಇದರಿಂದ ಇರೋರು ಯಾರು, ಇದರಿಂದ ಇರೋ ಕಾಣದ ಕೈ ಯಾವುದು ಅಂತ ಒಂದು ಕ್ಯೂರಿಯಾಸಿಟಿ ಇದ್ದೇ ಇರುತ್ತಲ್ವಾ? ಅದು ದಿನೇ ದಿನೇ ಜಾಸ್ತಿ ಆಗ್ತಾ ಹೋಗುತ್ತೆ ಹೊರತು ಕಮ್ಮಿ ಅಂತೂ ಆಗಲ್ಲ ಅಷ್ಟೇ. ಅದು ಕ್ಯೂರಿಯಾಸಿಟಿನೋ ಅಥವಾ ತನ್ನ ಒಳಗಡೆ ಇದ್ದದನ್ನು ಮತ್ತೊಬ್ಬರಿಗೆ ದಾಟಿಸ್ಬೇಕನ್ನೋ ದಾವಂತ ಎಲ್ರಿಗೂ ಇದ್ದೇ ಇರುತ್ತಲ್ಲ ಸಿಸ್ಟರ್. ಅವಳು ಅದೇ ದಾವಂತದಲ್ಲಿ ಹೋಗಿ ಗೌತಮ್ ಎದುರುಗಡೆ ಬಾಯಿ ಬಿಟ್ರೆ ಗೌತಮ್ ಕಡೆಯಿಂದ ಎನ್ಕ್ವೈರಿ ಶುರು ಆಗುತ್ತೆ. ಆಗ ನಾವು ಸಿಕ್ಕಾಕೊಳ್ಳೋ ಥರ ಆದರೆ ಏನು ಮಾಡ್ತೇವೆ ಸಿಸ್ಟರ್? ಇಲ್ಲ ಅಣ್ಣ, ಯಾವುದೇ ಕಾರಣಕ್ಕೂ ನಾವು ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ಇದಕ್ಕೆಲ್ಲ ಒಂದು ಫುಲ್ ಸ್ಟಾಪ್ ಇಡಲೇಬೇಕು. ಇಲ್ಲಾಂದರೆ ನೀನು ಹೇಳಿದಾಗೆ ಮುಂದಕ್ಕೆ ನಮಗೆ ಕಷ್ಟ ಆಗ್ಬೋದು. ಯಾವುದೇ ಕಾರಣಕ್ಕೂ ನಾವು ಇದನ್ನು ಲೈಟಾಗಿ ತಗೋಬಾರ್ದು. ನಮ್ಮ ಹುಷಾರಲ್ಲಿ ನಾವು ಇರಬೇಕು. ಹೌದು ಸಿಸ್ಟರ್, ಇಷ್ಟು ದಿವಸ ಅವಳು ನಮಗೆ ದೊಡ್ಡ ತಲೆನೋವಾಗಿದ್ಲು, ಈಗ ಮಗು ಅನ್ನೋ ತಲೆನೋವು ಬೇರೆ ಎಕ್ಸ್ಟ್ರಾ ಆ್ಯಡ್ ಆಗಿಬಿಟ್ಟಿದೆ. ಸಾಲದು ಅಂತ ಎರಡು ತಲೆನೋವು ಜೊತೆಗೆ ಈ ಮೈಕ್ ಹಗರಣ ಅನ್ನೋ ತಲೆನೋವು ಬೇರೆ ಸೇರ್ಕೊಂಡ್ಬಿಟ್ಟಿದೆಯಲ್ಲ ಸಿಸ್ಟರ್. ನೀನು ಈ ವಿಷಯ ನೆನ್ಪು ಮಾಡಿದ್ದು ಒಳ್ಳೇದಾಯ್ತಣ್ಣ. ಇದನ್ನು ನಾವು ನೆಗ್ಲೆಕ್ಟ್ ಮಾಡಬಾರ್ದು. ಈ ಭೂಮಿಕ ಏನಾದರೂ ಮೈಕ್ ವಿಷಯ ಇಟ್ಕೊಂಡು ಏನಾದರೂ ಕಂಡಿಡಕ್ಕೆ ಹೋದರೆ ಧನ್ಯ ಮಾನ್ಯ ಇವ್ರ ವಿಷಯ ಎಲ್ಲ ಹೊರಗೆ ಬಂದ್ಬಿಡತ್ತೆ. ನನಗೆ ಭಯ ಆಗ್ತಿರೋದು ಆ ಕಾರಣಕ್ಕೆ ಅಣ್ಣ. ಇದೆಲ್ಲ ಎಲ್ಲಿ ಹೊರಗೆ ಬಂದ್ಬಿಡುತ್ತೋ ಅಂತ. ಅಲ್ಲ ಸಿಸ್ಟರ್, ಮೈಕ್ ಇಟ್ಟಿರೋದು ನನಗೆ ನಿನಗೆ ಜಯದೇವ್ ಬಿಟ್ಟರೆ ಮತ್ತೆ ಯಾರಿಗೆ ಗೊತ್ತಿಲ್ಲ. ಹಾಗಾಗಿ ನಾವು ಅಷ್ಟು ಕಂಗಾಲಾಗೋ ಅವಶ್ಯಕತೆ ಇಲ್ಲ. ಇಲ್ಲ ಅಣ್ಣ, ನೀನು ಹೇಳೋ ಥರ ಇದು ಸಣ್ಣ ವಿಷಯ ಅಲ್ಲ. ಇದ್ರ ಆಳ ತುಂಬ ದೊಡ್ಡದಾಗಿದೆ. ಗೌತಮ್ ಬಗ್ಗೆ ನಿನಗೆ ಗೊತ್ತಲ್ಲ ಅಣ್ಣ. ಮನೆಯವ್ರಿಗೇನಾದರೂ ತೊಂದರೆ ಆಗ್ತಿದೆ ಅಂತ ಅವನಿಗೆ ಗೊತ್ತಾದರೆ ಅದನ್ನು ನೋಡಿಕೊಂಡು ಅವನು ಸುಮ್ಮನೆ ಕೂರಲ್ಲ. ತೊಂದರೆ ಆಗ್ತಿದೆ ಅಂತ ಅವನಿಗೇನಾದರೂ ಚಿಕ್ಕ ಸುಳಿವು ಸಿಕ್ಕಿದ್ರೆ ಸಾಕು, ಎಲ್ಲನೂ ದೊಡ್ಡದು ಮಾಡಿ ಎನ್ಕ್ವೈರಿ ಶುರು ಮಾಡಿಬಿಡ್ತಾನೆ. ನಾವು ಎಲ್ಲ ಕಡೆಯಿಂದ ಟ್ರ್ಯಾಪ್ ಆಗಿಬಿಡ್ತೀವಿ ಅಣ್ಣ. ಸಿಕ್ಬೀಳೋದಂತೂ ಗ್ಯಾರಂಟಿ. ಅದು ನಿಜ, ಯಾಕೆಂದ್ರೆ ಈಗಾಗಲೇ ಮಗು ಆಗ್ತಾ ಇದೆ ಅಂತ ಅವನ ಕಾಲು ನೆಲದಲ್ಲಿ ನಿಲ್ತಾ ಇಲ್ಲ. ಬೇಬಿ ಬೇಬಿ ಏನಾಯ್ತು? ಬೇಬಿ ನಿನ್ನೆ ತಾನೇ ಕೇಳ್ತಿರೋದು, ಏನಾಯ್ತು? ಏನ್ ಜೈ, ನಿಮಗೆ ಗೊತ್ತಿಲ್ವಾ ನಾನು ಯಾಕೆ ಬೇಜಾರಾಗಿದ್ದೀನಿ, ಯಾಕೆ ಮಾತಾಡ್ತಾ ಇಲ್ಲ ಅಂತ? ನನಗೇನು ಮೈಂಡ್ ರೀಡಿಂಗ್ ಬರುತ್ತಾ ಬೇಬಿ? ನೀನು ಯಾಕೆ ಹಿಂಗಿದ್ಯಾ ಅಂತ ಓದ್ ತಿಳ್ಕೊಳ್ಳೋದಕ್ಕೆ? ಬೇಬಿ ಬಾಯ್ ಬಿಟ್ಟು ಮಾತಾಡಬೇಕು, ಅವಾಗಲೇ ಅರ್ಥ ಆಗೋದು. ಮೈಂಡ್ ರೀಡಿಂಗ್ ಬಂದಿಲ್ಲ ಅಂದ್ರೆ ಓಕೆ, ಅಟ್ಲೀಸ್ಟ್ ನನ್ನ ಮನಸ್ಸಾದ್ರೂ ಅರ್ಥ ಮಾಡ್ಕೊಳೋ ಬುದ್ಧಿ ಇರ್ಬೇಕು ತಾನೆ, ಅವಾಗ ಎಲ್ಲ ಅರ್ಥ ಆಗುತ್ತೆ. ನಿಮಗೆ ನನ್ನ ಮೇಲೆ ಒಂದು ಸ್ವಲ್ಪನೂ ಕೇರ್ ಇಲ್ಲ ಅಲ್ವಾ? ನೀವು ನನ್ನ ಬಗ್ಗೆ ಯೋಚನೆ ಮಾಡೋದಿಲ್ಲ. ಬೇಬಿ ಯಾಕೆ ಹಿಂಗೆ ಮಾತಾಡ್ತಿದ್ಯಾ? ಏನಾಯ್ತು ಅಂತ ಕರೆಕ್ಟಾಗಿ ಹೇಳು ಪ್ಲೀಸ್ ಜೈ, ಏನು ಗೊತ್ತೇ ಇಲ್ಲ ಅನ್ನೋ ಥರ ಮಾತಾಡಬೇಡಿ. ನಿಮಗೆ ನನ್ನ ಮೇಲೆ ಒಂದು ಸ್ವಲ್ಪನೂ ಕನ್ಸರ್ನ್ ಇಲ್ಲ ಅಲ್ವಾ? ನೀವು ಯಾವಾಗಲೂ ನನ್ನ ಜೊತೆನೇ ಇರಬೇಕು, ನನ್ನ ಜೊತೆನೇ ಟೈಮ್ ಸ್ಪೆಂಡ್ ಮಾಡಬೇಕು, ನಾವಿಬ್ಬರು ಯಾವಾಗಲೂ ಒಟ್ಟಿಗೆ ಇರಬೇಕು, ನೀವು ಯಾವಾಗಲೂ ನನ್ನ ಕಣ್ಮುಂದೆನೇ ಇರಬೇಕು ಅಂತ ನಾನು ಎಷ್ಟೆಲ್ಲ ಆಸೆ ಇಟ್ಕೊಂಡಿದ್ದೀನಿ. ಆದರೆ ಅದು ನನಗೆ ಮಾತ್ರ. ಆದರೆ ನಿಮಗೆ ಅವು ಯಾವ ಆಸೆನೂ ಇಲ್ಲ. ಇದ್ದಿದ್ದಿದ್ರೆ ಯಾವತ್ತೋ ನನ್ನನ್ನು ಮದುವೆ ಆಗ್ತಾಯಿದ್ರಿ. ಗರ್ಲ್ ಫ್ರೆಂಡ್ ಆಗೋದಕ್ಕೆ ಮಾತ್ರ ಬೇಕು, ಆದರೆ ಹೆಂಡತಿ ಆಗೋದಕ್ಕೆ ಬೇಡ ಅಲ್ವಾ? ಬೇಬಿ ಯಾಕೆ ಈಗ ಮಾತಾಡ್ತಾ ಇದೆಯಾ? ನನ್ನ ಕಷ್ಟ ಎಲ್ಲ ನಿನ್ನ ಹತ್ರ ಹೇಳ್ಕೊಂಡಿದ್ದೀನಿ ತಾನೆ. ಹೇಳ್ಕೊಳ್ಳೋದೇನು ನೀನೇ ಕಣ್ಣಾರ ನೋಡ್ತಿದ್ಯಾ ಏನೇನಾಗ್ತಿದೆ ಅಂತ. ಮತ್ತೆ ಯಾಕೆ ಈಗ ಆಡ್ತಿದ್ಯಾ? ಎಲ್ಲ ಸರಿ ಹೋಗುತ್ತೆ, ನಾವು ಒಂದಾಗೋ ಟೈಮ್ ಬರುತ್ತೆ. ಪ್ಲೀಸ್ ಜೈ, ಪದೇ ಪದೇ ಹೇಳಿದ್ದನ್ನೇ ಹೇಳ್ಬೇಡಿ. ನನಗಂತೂ ಕೇಳಿದ್ ಸಾಕಾಗೋಗಿದೆ. ಇನ್ನು ಯಾವುದೇ ಕಾರಣಕ್ಕೂ ನನಗೆ ಕಾಯೋ ಪೇಷನ್ಸ್ ಇಲ್ಲ. ಅಲ್ಲ, ಅವತ್ತು ನೋಡಿದ್ರೆ ಆದಷ್ಟು ಬೇಗ ಮದುವೆ ಆಗೋಣ ಅಂದ್ರಿ, ಇವತ್ತು ನೋಡಿದ್ರೆ ಯಾಕೆ ಇಷ್ಟೊಂದು ಬೇಜಾರಾಗಿದ್ಯಾ ಅಂತ ಕೇಳ್ತಾ ಇದ್ದೀರಾ. ನೀವು ಏನು ಹೇಳಿದ್ರಿ ಅನ್ನೋದು ನಿಮಗೆ ಮರ್ತೋಗಿದೆ. ಇದರಲ್ಲೇ ಗೊತ್ತಾಗ್ತಿದೆ ನಿನ್ನನ್ನು ಎಷ್ಟು ಸೀರಿಯಸ್ ಆಗಿ ಲವ್ ಮಾಡ್ತಾ ಇದ್ದೀರಾ ಅಂತ. ಹಾಂ ಕರೆಕ್ಟ್, ನಿಮ್ಮ ಹೆಂಡತಿ ಬಂದಿದ್ದಾಳಲ್ಲ ವಾಪಸ್ ಊರಿಂದ, ಸೊ ನಿಮ್ಮ ಕಾನ್ಸಂಟ್ರೇಷನ್ ಪೂರ್ತಿ ಅವಳ ಮೇಲೆ ಶಿಫ್ಟ್ ಆಗಿದೆ. ಹೇಗಪ್ಪ ಅವಳನ್ನ ಮ್ಯಾನೇಜ್ ಮಾಡೋದು ಅನ್ನೋದ್ರ ಮೇಲೆ ನೀವು ಯೋಚನೆ ಮಾಡ್ತಿದ್ದೀರಾ ತಾನೇ? ನೋ ಬೇಬಿ, ಆ ಥರ ಎಲ್ಲ ಏನೂ ಇಲ್ಲ. ಯಾಕೆ ಇಷ್ಟೊಂದು ಓವರ್ ಥಿಂಕ್ ಮಾಡ್ತಿದ್ಯಾ ನೀನು? ಆ್ಯಂಡ್ ಫಸ್ಟ್ ಆಫ್ ಆಲ್ ನಾನು ಯಾಕೆ ಅವಳನ್ನ ಮ್ಯಾನೇಜ್ ಮಾಡಲಿ? ಬೇಬಿ ಅವಳು ಏನಾದರೂ ಮಾಡ್ಕೊಂಡು ಹಾಳಾಗೋಗ್ಲಿ ಅಂತ ಬಿಟ್ಟಾಕಿದ್ದೀನಿ ಬೇಬಿ ನಾನು. ಕೂಲ್, ಲಿಸನ್ ಟು ಮೀ. ನನಗೆ ನೀನು ಇಂಪಾರ್ಟೆಂಟ್. ನನ್ನ ಪ್ರೀತಿ, ನನ್ನ ಫೀಲಿಂಗ್ಸು ಪ್ರತಿಯೊಂದು ನಿನಗೆ ಮಾತ್ರ ಮೀಸಲು ಬೇಬಿ, ಅರ್ಥ ಮಾಡ್ಕೋ.
ಬಿಡಿ ಜೈ, ನೀವು ಹೇಳೋದೆಲ್ಲ ಬರೀ ಸುಳ್ಳು. ನಂಗೊಂದೊಂದ್ಸಲ ಎಷ್ಟು ಭಯ ಆಗುತ್ತೆ ಗೊತ್ತಾ? ಎಲ್ಲ ನಿಮ್ಮನ್ನ ಕಳ್ಕೊಂಡ್ಬಿಡ್ತೀನೋ, ಎಲ್ಲಿ ಮನೆಯವರೆಲ್ಲ ನನ್ನ ದೂರ ಮಾಡಿಬಿಡ್ತಾರೋ ಅಂತ ನನಗೆ ಎಷ್ಟು ಭಯ ಆಗ್ತಿದೆ ಗೊತ್ತಾ? ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ನಾವು ಆದಷ್ಟು ಬೇಗ ಮದುವೆ ಆಗ್ಬಿಡೋಣ. ಬೇಬಿ ಸ್ವಲ್ಪ ನಾನು ಹೇಳೋದನ್ನ ಕೇಳಿಸ್ಕೊ. ನೀವೇನು ಹೇಳ್ಬಿಡಿ ಜೈ, ನನಗೆ ನೀವು ಬೇಕು ಅಷ್ಟೇ. ಜೈ ಪ್ಲೀಸ್ ಜೈ, ನಾವು ಆದಷ್ಟು ಬೇಗ ಮದುವೆ ಆಗ್ಬಿಡೋಣ ಜೈ, ಪ್ಲೀಸ್ ಜೈ. ನನಗೆ ನಿಮ್ಮನ್ನ ಬಿಟ್ಟಿರೋಕ್ಕಾಗೋದಿಲ್ಲ ಜೈ, ಪ್ಲೀಸ್ ಜೈ. ನೀವೇನಾದರೂ ನನ್ನ ಮದುವೆ ಆಗಲ್ಲ ಅಂದರೆ ನಾನು ಸತ್ತೋಗ್ಬಿಡ್ತೀನಿ ಅಷ್ಟೇ. ಏನ್ ಮಾತಾಡ್ತಾ ಇದೀಯ ನೀನು? ಕಪಾಳಕ್ಕಾಗ್ತೀನಿ, ಬಿಡ್ತವನು. ಬೇಬಿ ನಾನಾದ್ರೆ ಏನು ಮಾಡಲಿ ಜೈ, ನನಗೆ ನಿಮ್ಮನ್ನ ಬಿಟ್ಟಿರೋಕ್ಕಾಗೋದಿಲ್ಲ, ನನಗೆ ನೀವು ಬೇಕು ಜೈ. ಮಾತ್ರ ತಗೋ. ಹಾ ಅಮ್ಮ, ಇಲ್ಲೇ ಕೂತಿರು, ನೀರು ಖಾಲಿಯಾಗಿದೆ. ಅಮ್ಮ ಅಮ್ಮ, ಏನಾಯ್ತಮ್ಮ? ಏನಾಯ್ತದೆ ಹೇಳು, ಏನಾಯ್ತು?